ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಪ್ರೀತಿಯ ಗುರುವರಿಯರೇ, ಮೈಸೂರು ಧರ್ಮಕ್ಷೇತ್ರ ವಿಶ್ವಾಸದ ವರ್ಷವನ್ನು ಆಚರಿಸುತ್ತಿದೆ. ಮಂಡ್ಯ ವಲಯದಲ್ಲಿ ನಾವಿಂದು ವಿಶ್ವಾಸ ವರ್ಷದ ಉದ್ಘಾಟನಾ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದೇವೆ. ಈ ವಿಶ್ವಾಸ ಎನ್ನುವಂಥದ್ದು ಅದಕ್ಕೆ ಅನೇಕ ರೀತಿಯ ಉದಾಹರಣೆಗಳನ್ನು, ವ್ಯತ್ಯಾಸಗಳನ್ನು, ವಿವರಣೆಗಳನ್ನು ಕೊಡಬಹುದು. ವಿಶ್ವಾಸ ಅಂದರೆ ಏನು ಎಂದು, ಯಾವ ರೀತಿಯ ವಿಶ್ವಾಸ ನಮ್ಮಲ್ಲಿದೆ, ನಮ್ಮ ವಿಶ್ವಾಸ ಸರಿಯಾಗಿದೆಯೇ ಎಂದು ಅವಲೋಕನ ಮಾಡಿಕೊಳ್ಳುವುದು ಸೂಕ್ತವಾದಂಥ ಒಂದು ಸಮಯ. ಹಲವಾರು ರೀತಿಯ ವಿಶ್ವಾಸಗಳಿವೆ. ಮೊದಲನೆಯದು ಡೆಮೋನಿಕ್ ಫೇತ್, ದೆವ್ವದ ವಿಶ್ವಾಸ. ದೆವ್ವ ಯೇಸುವನ್ನು ಪ್ರಭು, ರಕ್ಷಕರು ಅಂತ ಹೊಗಳುತ್ತೆ, ಆದರೆ ಅವರನ್ನು ಅನುಸರಿಸುವುದಿಲ್ಲ. ಬದಲಾಗಿ ನಮ್ಮನ್ನು ಹಂದಿಗಳಿಗೆ ಬಿಟ್ಬಿಡು, ನಾವು ಸಮುದ್ರಕ್ಕೆ ಬಿದ್ದುಬಿಡ್ತೀವಿ ಅಂತ ಹೇಳ್ತದೆ. ಅವರು ಯೇಸುವನ್ನು ಅನುಸರಿಸುವುದಿಲ್ಲ, ವಿಶ್ವಾಸ ಪ್ರಕಟಣೆ ಮಾಡ್ತಾರೆ. ನೀನೇ ಪ್ರಭು, ನೀನೇ ರಕ್ಷಕ ಎಂದೆಲ್ಲ ಪ್ರಕಟಣೆ ಮಾಡ್ತಾರೆ, ವಿಶ್ವಾಸದ ಪ್ರಕಟಣೆ. ಆದರೆ ಅನುಸರಿಸುವುದಿಲ್ಲ, ಹಿಂಬಾಲಿಸುವುದಿಲ್ಲ, ಅನುಕರಣಿಸುವುದೂ ಇಲ್ಲ. ಇದು ಡೆಮೋನಿಕ್ ಫೈತ್, ದೆವ್ವದ ವಿಶ್ವಾಸ ಅಂತ ಹೇಳ್ಬೋದು. ಒಂದು ಸಾರಿ ಮಧ್ಯ ಯುಗದಲ್ಲಿ ಅಪೊಲೋಸ್ ಎನ್ನುವಂಥ ಮಠಾಧಿಪತಿ ಪ್ರಾರ್ಥನೆ ಮಾಡ್ತಿದ್ದ. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದ. ಅವನು ಮೇಲಿಂದ ನಡುವವರೆಗೂ ಭುಜ, ತಲೆ ಎಲ್ಲವೂ ಕೂಡ ಮನುಷ್ಯನ ಆಕಾರದಲ್ಲೇ ಇತ್ತು. ನಡದಿಂದ ಕೆಳಗಡೆ ಒಂದೇ ಥರದ ಪ್ಲೇಟ್ ರೀತಿ ಮೊಣಕಾಲಿಲ್ಲದೆ ಒಂದೇ ಒಂದು ಸಮನಾದಂಥ ಒಂದು ವ್ಯಕ್ತಿತ್ವ ಇತ್ತು. ಅಂದರೆ ಸೈತಾನ್ ದುರಹಂಕಾರ ಉಳ್ಳದ್ದು, ನನಗಿಂತ ಬೇರೆ ಯಾರೂ ಇಲ್ಲ ಎನ್ನುವಂಥ ದುರಹಂಕಾರದಿಂದ ಅದಕ್ಕೆ ಮೊಣಕಾಲಿಲ್ಲ. ಅದರಿಂದ ಅದು ಮೊಣಕಾಲು ಊರದೇ ಇಲ್ಲ, ದೇವರಿಗೆ ಸ್ವಾಮಿಗೆ ಅದು ತಲೆ ಬಾಗುವುದೇ ಇಲ್ಲ. ಆದ್ದರಿಂದ ಅಂಥ ವಿಶ್ವಾಸ ಸತ್ತ ವಿಶ್ವಾಸ, ದೆವ್ವದ ವಿಶ್ವಾಸ ಅಂತ ನಾವು ಹೇಳ್ಬೋದು. ಎರಡನೇದು ವೇನ್ ಫೇತ್, ವ್ಯರ್ಥ ವಿಶ್ವಾಸ. ನಾವು ನೋಡ್ತೇವೆ ಲೂಕನ ಶುಭ ಸಂದೇಶ 18:9-14 ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಲು ಹೋಗ್ತಾರೆ. ಒಬ್ಬ ಪರಿಸಾಯ, ಒಬ್ಬ ಪಾಪಿ. ಪರಿಸಾಯ ದೇವಾಲಯದ ಮುಂದೆ ಬಂದು ನಿಂತ್ಕೊಳ್ತಾನೆ. ನಾನು ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ದಾನ ಧರ್ಮ ಮಾಡ್ತೀನಿ, ನಾನು ದೈವ ವಾಕ್ಯಗಳನ್ನು ಪಠಿಸ್ತೀನಿ ಅಂತ ಹೊಗಳ್ಕೊತಿರ್ತಾನೆ. ಅದರಿಂದ ನಾನು ದೇವರಿಗೆ ಮೆಚ್ಚುಗೆ, ನನಗೆ ಸ್ವರ್ಗ ಸಾಮ್ರಾಜ್ಯ ಪ್ರಾಪ್ತಿ, ಕಟ್ಟಿಟ್ಟ ಬುತ್ತಿ ಎಂದು ಹೊಗಳ್ಕೊತಿರ್ತಾನೆ. ಆದರೆ ದೇವಾಲಯದ ಕೊನೆಯ ಭಾಗದಲ್ಲಿ ಒಬ್ಬ ಬಡ ಪಾಪಿ ತಾನು ಪಾಪಿ ಎಂದು ಎದೆ ಬಡಿದುಕೊಂಡು ವಿಶ್ವಾಸದಿಂದ ಅವನು ಅಂಗಲಾಚಿ ಬಿಡ್ತಾನೆ. ಯಾರ ಪ್ರಾರ್ಥನೆ ಈಡೇರಿಸಿತು? ದೇವಾಲಯದ ಹೊರಗೆ ನಿಂತು ತಲೆ ಎತ್ತಲು ಅಸಾಧ್ಯವಾಗಿ, ನೋಡು ಅವನು ಪಾಪಿ ಅಂತೆಲ್ಲ ಹೇಳ್ತಾನೆ. ಆದರೆ ದೇವರು ಮೆಚ್ಚಿದ್ದು ಆ ಬಡ ಪಾಪಿಯ ಆ ಒಂದು ಪ್ರಾರ್ಥನೆಯನ್ನು. ಅದರಿಂದ ಇದೊಂದು ವ್ಯರ್ಥ, ಇದೊಂದು ಬಿಸ್ನೆಸ್ ಥರ. ನಾನು ಇದೆಲ್ಲ ಮಾಡ್ತೀನಿ, ಅದರಿಂದ ಸ್ವರ್ಗ ಸಾಮ್ರಾಜ್ಯ, ಕಟ್ಟಿಟ್ಟ ಬುತ್ತಿ, ನಾನೇ ಸ್ವರ್ಗಕ್ಕೆ ಹೋಗೋದು, ದೇವರು ನನ್ನನ್ನೇ ಆಶೀರ್ವದಿಸೋದು ಎನ್ನುವಂಥ ಈ ಪರಿಸಾಯರ ಒಂದು ವ್ಯಕ್ತಿತ್ವ, ಇದೊಂದು ವೇನ್ ಫೇತ್ ಅಥವಾ ಒಂದು ವ್ಯರ್ಥ ವಿಶ್ವಾಸ ಅಂತ ನಾವು ಹೇಳ್ಬೋದು. ಮೂರನೇದನ್ನು ನಾವು ನೋಡುವಾಗ ರಕ್ಷಣೆಯ ವಿಶ್ವಾಸ. ರಕ್ಷಣೆಯ ವಿಶ್ವಾಸ, ನಾನು ನೀವು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗಲು, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸಲು, ಪ್ರಭು ಯೇಸು ಕ್ರಿಸ್ತರೊಡನೆ ಜೀವಿಸಲು ಕೈಗೊಳ್ಳುವಂಥ ವಿವಿಧ ರೀತಿಯ ಒಂದು ವಿಶ್ವಾಸ, ಈ ಒಂದು ರಕ್ಷಣೆಯ ವಿಶ್ವಾಸ. ಈ ರಕ್ಷಣೆಯ ವಿಶ್ವಾಸದಲ್ಲಿ ನಾವು ನೋಡುವಾಗ ಅಬ್ರಹಾಮ ವಿಶ್ವಾಸದ ಪಿತಾಮಹ. ಅಬ್ರಹಾಮನ ಬಗ್ಗೆ, ವಿಶ್ವಾಸದ ಬಗ್ಗೆ ನೀವು ಇಬ್ರಿಯರಿಗೆ ಬರೆದ ಗ್ರಂಥ 11, ರೋಮನರಿಗೆ ಬರೆದ ಗ್ರಂಥ 4 ನೀವು ಮನೆಯಲ್ಲಿ ಹೋಗಿ ಕುಳಿತುಕೊಂಡು 2-3 ಸಲ ಓದಿ. ಇಬ್ರಿಯರಿಗೆ ಬರೆದ ಗ್ರಂಥ 11ನೇ ಅಧ್ಯಾಯ, ರೋಮನರಿಗೆ ಬರೆದ ಗ್ರಂಥ 4ನೇ ಅಧ್ಯಾಯ, ಹೇಗೆ ಅಬ್ರಹಾಮ ಮತ್ತು ಇನ್ನಿತರು ವಿಶ್ವಾಸಕ್ಕೆ ಪ್ರಾಪ್ತರಾದರು ಎಂಬುದನ್ನು ನಾವು ಕೇಳ್ಬೋದಾಗಿದೆ.
ರೋಮನ್ಗೆ ಬರೆದಕ್ಕಂಥ 4ನೇ ಅಧ್ಯಾಯ 16ನೇ ವಾಕ್ಯ, ದೈವಾನುಗ್ರಹಕ್ಕೆ ವಿಶ್ವಾಸವೇ ಆಧಾರ. ಇವೆಲ್ಲಕ್ಕೂ ದೈವಾನುಗ್ರಹವೇ ಮೂಲ. ದೈವಾನುಗ್ರಹವೇ ಮೂಲ. ಇವು ಅಬ್ರಹಾಮನ ಸಂತತಿಯವರಿಗೆ, ಅಂದರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರಿಗೆ ಮಾತ್ರವಲ್ಲ, ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸವಿಟ್ಟವರೆಲ್ಲರಿಗೂ, ನನಗೂ ನಿಮಗೂ, ಅಬ್ರಹಾಮನಿಗೆ ಮಾತ್ರ ಅಲ್ಲ, ನನಗೂ ನಿಮಗೂ, ದೇವರಲ್ಲಿ ವಿಶ್ವಾಸವಿಟ್ಟವರೆಲ್ಲರಿಗೂ ಖಚಿತವಾಗಿ ದೊರೆಯುತ್ತದೆ. ಏಕೆಂದರೆ ಅಬ್ರಹಾಮನೇ ನಮ್ಮೆಲ್ಲರಿಗೂ ಮೂಲಪಿತ. ಮುಂದುವರಿಸಿ ಹೇಳ್ತದೆ, ಅವನೊಬ್ಬ ಇಳಿ ವಯಸ್ಸಿನಲ್ಲಿದ್ದವನು, ಅಂಥವನಿಗೆ ಅವನು ಬೇಕಾದಷ್ಟಿತ್ತು, ನಿನಗೆ ನೂತನ ಜನಾಂಗವನ್ನಾಗಿ ಮಾಡ್ತೀನಿ ಅಂತ ಕೇಳಿದಾಗ ಒಪ್ಕೊತಾನೆ. ಮರಳು ರಾಶಿಯಷ್ಟು ಮತ್ತು ಆಕಾಶದ ನಕ್ಷತ್ರಗಳಷ್ಟು ಜನಾಂಗವನ್ನು ಹುಟ್ಟಿಸ್ತೀನಿ ಅಂದಾಗ ಒಪ್ಕೊಳ್ತಾನೆ. ಅವನು ಮುದಿಪ್ರಾಯ, ಇಬ್ಬರು ಇಳಿ ವಯಸ್ಸಿನಲ್ಲಿದ್ದವರು, ಒಪ್ಕೊಳ್ತಾನೆ. ಕೊನೆಗೆ ಒಬ್ಬನೇ ಮಗ ಹುಡ್ತಾನೆ, ಈಸಾಕು. ಅವನನ್ನು ಬಲಿ ಕೊಡು ಅಂದಾಗ ಬಲಿ ಕೊಡಲು ಕೂಡ ಹೋಗ್ತಾನೆ. ಇದು ಅಬ್ರಹಾಮನ ವಿಶ್ವಾಸ ನಾವು ಕಾಣುವಂಥದ್ದು. ಆತನ ವಿಶ್ವಾಸ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಈ ದೈವ ವಾಗ್ದಾನವು ನೆರವೇರುವ ನಿರೀಕ್ಷೆ ಇಲ್ಲದಿದ್ದರು ಆತನು ದೇವರನ್ನು ನಂಬಿದನು. ಆದರೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಅಸಂಖ್ಯಾತ ಆಗುವುದು ಎಂಬ ಹೇಳಿಕೆಯಂತೆ ಆತನು ಅನೇಕ ಜನಾಂಗಗಳಿಗೆ ಮೂಲಪಿತನಾದನು. ಆಗ ಆತನಿಗೆ ಹೆಚ್ಚು ಕಡಿಮೆ 100 ವರ್ಷ ವಯಸ್ಸಾಗಿತ್ತು. 100 ವರ್ಷ ವಯಸ್ಸಾಗಿತ್ತು, ಪ್ರಾಯವಾಗಿತ್ತು. ಆತನ ದೇಹವು ದುರ್ಬಲವಾಗಿತ್ತು. ಸಾರಳಿಗೆ ಗರ್ಭಕಾಲವು ಕಳೆದು ಹೋಗಿತ್ತು. ಆದರೂ ಆತನು ವಿಶ್ವಾಸ ಕುಂದಲೇ ಇಲ್ಲ. ದೇವರ ವಾಗ್ದಾನ ಆತನು ಸಂಶಯ ಪಡಲೇ ಇಲ್ಲ. ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲೂ ಇಲ್ಲ. ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು. ಆತನು ದೇವರನ್ನು ಹೊಗಳಿಕೊಂಡಾಡಿದನು. ಪಿತಮ ಅಬ್ರಹಾಮನ ವಿಶ್ವಾಸ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ವಿಶ್ವಾಸವಾಗಿದೆ. ಮಾತೆ ಮರಿಯ, ದೇವರ ಪುತ್ರ, ಅವನು ಶ್ರೇಷ್ಠನಾಗಿರೋನು, ಅವನ ರಾಜ್ಯಕ್ಕೆ ಅಂತ್ಯವಾರವೇ ಇರೋದು ಎಂದು ದೇವದೂತರು ಅವಳಿಗೆ ಹೊಗಳಿ ಆಡಿರ್ತಾರೆ. ಆದರೆ ಆಕೆ ಜೀವನ ಇಡೀ ಶಿಲುಬೆಯ ಮರಣದವರೆಗೂ ಕೂಡ ಶಿಲುಬೆ ಹಾದಿಯ ಜೀವನವೇ ಆಗಿತ್ತು. ಕಷ್ಟ ಕಾರ್ಪಣ್ಯಗಳ ಜೀವನವಾಗಿತ್ತು. ದುಃಖದ ರಹಸ್ಯಗಳ ಜೀವನವಾಗಿತ್ತು. ಆದರೂ ಎಂದಿಗೂ ಬೆಂಬೇಡದೆ, ಇಗೋ ಕರ್ತರ ಸೇವಕಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ತನ್ನನ್ನೇ ಸಮರ್ಪಿಸಿಕೊಂಡಂಥ ವಿಶ್ವಾಸ ನಮ್ಮೆಲ್ಲರಿಗೂ ಯೌವನನ ಮೂಲಕ ತಾಯಿಯಾಗುವ ಆದರ್ಶವನ್ನು ನಮಗೆ ಕೊಟ್ಟದ್ದು ಈ ವಿಶ್ವಾಸಕ್ಕೆ ಒಂದು ಕೈಗನ್ನಡಿಯಾಗಿದೆ. ವಿಶೇಷವಾಗಿ ಇಂದಿನ ಶುಭ ಸಂದೇಶಕ್ಕೆ ಬರುವುದಾದರೆ, ಹೇಗೆ ಒಂದು ವಿಶ್ವಾಸ ಎನ್ನುವುದು ಬರುತ್ತದೆ ನಾವು ಕಾಣ್ಬೋದಾಗಿದೆ. ಈ ಸಮಾರಿತ ಜನರು ಯೂದ ಜನರಿಗೂ ಸಮಾರಿತ ಜನರಿಗೂ ಒಕ್ಕು ಬಳಕೆ ಇರಲಿಲ್ಲ. ಏಕೆಂದರೆ ಇವರು ಅನ್ಯ ದೇವತೆಗಳನ್ನು ಪೂಜಿಸ್ತಿದ್ರು. ಇವರು ಅಸಿರಿಯಾದಿಂದ ಮತ್ತು ಅವರಿಂದ ಎಲ್ಲ ವಂಶ ಪಾರಂಪರ್ಯ ಎಲ್ಲ ಮಿಕ್ಸ್ ಆಗೋಗಿತ್ತು. ಅವರನ್ನು ಪಾಪಿಗಳು ಎಂದು ಕರೀತಿದ್ರು. ಯಾರು ಅವರನ್ನು ಅವರ ದಾರಿಯನ್ನು ಕೂಡ ಹೋಗ್ತಿರಲಿಲ್ಲ. ಆದರೆ ಯೇಸು ಸಮಾರಿಯ ದಾರಿಯ ಮೂಲಕ ಗಲೀಲಿಗೆ ಹೋಗ್ತಾರೆ. ಅವ್ರು ಬೇರೆ ಕಡೆಯಿಂದ ಹೋಗ್ಬೋದಿತ್ತು, ಸಮಾರಿಯ ಮೂಲಕ ಗಲೀಲಿಗೆ ಹೋಗ್ಲಿಕ್ಕೆ ಹೊರಡ್ತಾರೆ. ಹೋಗಿ ಆ ಒಂದು ಬಾವಿಯ ಬಳಿ ಕುಳಿತಾಗ ಒಬ್ಬ ಸಮಾರಿತ ಸ್ತ್ರೀ ನೀರು ಸೇದಲಿಕ್ಕೆ ಬರ್ತಾಳೆ. ಆಗ ಸುಮಾರು ಮಧ್ಯಾಹ್ನದ ಸಮಯ ಒಬ್ಬ ಸಮಾರಿತ ಮಹಿಳೆ ನೀರು ಅಲ್ಲಿಗೆ ಬಂದಳು. ಆಗ ಯೇಸು ಕುಡಿಯಲು ಕೊಂಚ ನೀರು ಕೊಡು ಎಂದು ಕೇಳಿದರು. ಇಲ್ಲಿ ಹೇಳ್ತದೆ, ಆಗ ಶಿಷ್ಯರು ಊಟ ತರಲಿಕ್ಕೆ ಹೋಗಿದ್ದರು. ನೀವು ಯಹೂದ್ಯರು, ನಾನು ಸಮಾರ್ಯದವಳು, ಈಗಿರಲು ನೀವು ನನ್ನಿಂದ ನೀರು ಕೇಳುವುದೇ? ಏಕೆಂದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಒಕ್ಕು ಬಳಕೆ ಇರಲಿಲ್ಲ. ಅವರನ್ನು ಪಾಪಿಗಳು ಅಂತ ಕರೀತಿದ್ರು. ಮತ್ತು ಮುಂದುವರಿಸುತ್ತಾ, ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿಂದ ನೀರು ಕೇಳುತ್ತೋ ವ್ಯಕ್ತಿ ನೀನು ಯಾರೆಂಬುದು ಅರಿತಿದ್ದರೆ ಆಗ ನೀನು ಈ ರೀತಿ ಬೇಡ್ತಿದ್ದೆ, ನೀನು ನನ್ನ ಹತ್ರನೇ ಜೀವಜಲ ಕೇಳ್ತಿದ್ದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆಗ ಅವಳು, ನಿನ್ನ ಹತ್ರ ಹಗ್ಗನೂ ಇಲ್ಲ, ಬಿಂದಿಗೆನೂ ಇಲ್ಲ, ನೀನು ಹೆಂಗೆ ನೀರು ಕೊಡ್ತೀಯಾ? ನಮ್ಮ ಪಿತಮ, ನಮ್ಮ ಜೇಕಬ ವಂಶದವರು ಅದೆಲ್ಲ ಹೊಗಳ್ಕೊತಾಳೆ. ದೇವರು ಆಕೆ ಹೊಗಳ್ಕೊತಾಳೆ. ನಿನ್ನ ಸೇದೋದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಬಾವಿಯು ಆಳವಾಗಿದೆ, ಈಗ ನೀವು ಜೀವಜಲ ಎಲ್ಲಿ ತರ್ತೀರಿ? ನಮಗೆ ಈ ಬಾವಿಯನ್ನು ಕೊಟ್ಟರು ಪಿತಮ ಯಾಕೋಬ. ಆದ್ದರಿಂದ ಅವೆಲ್ಲವೂ ಕೂಡ ಅದರಿಂದ ಪಿತಮಾನಿಗಿಂತ ನೀನು ಪಿತಮಾನಿಗಿಂತ ನೀನು ದೊಡ್ಡ ವ್ಯಕ್ತಿಯಾ ಅಂತ ಅವಳು ಮೂದಿಸ್ತಾಳೆ. ಆಗ ಯೇಸು ಹೇಳ್ತಾರೆ, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ,
ಆದರೆ ನಾನು ಕೊಡುವ ನೀರಿನ ಕುಡಿಯೋರಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರ್ತದೆ ಎಂದು ಯೇಸು ಸಂಭಾಷಣೆ ಶುರು ಮಾಡ್ತಾರೆ. ಆಗ ಆಕೆ, ನೀನು ಯಹೂದ್ಯ ಅಂದ್ಲು, ನೀನು ನಮ್ಮ ಜನರಿಗಿಂತ ದೊಡ್ಡವಣ ಅಂದ್ಲು. ಈಗೇನು ಹೇಳ್ತಾಳೆ, ಸ್ವಾಮಿ ಅಂಥ ನೀರನ್ನು ಕೊಡಿ. ಇಲ್ಲಿ ಪೀಠಿಕೆ ಹೇಳ್ತದೆ, ಕ್ರಿಸ್ತ ಪ್ರಭು ಸಮಾರಿತ ಸ್ತ್ರೀಯೋರ್ವಳಿಂದ ಕುಡಿಯಲು ನೀರನ್ನು ಯಾಚಿಸುವ ಮುನ್ನವೇ ಆಕೆಯಲ್ಲಿ ವಿಶ್ವಾಸದ ಕೊಡುಗೆಯನ್ನು ಸೃಷ್ಟಿಸಿದರು. ಆಕೆ ನೀರು ಕೇಳಕ್ಕಿಂತ ಮುಂಚೆಯೇ ವಿಶ್ವಾಸದ ಕೊಡುಗೆಯನ್ನು ಸೃಷ್ಟಿಸಿದರು. ಅವರು ಆಕೆಯ ವಿಶ್ವಾಸಕ್ಕಾಗಿ ಎಷ್ಟೊಂದು ಕಾತರರಾಗಿದ್ದರೆಂದರೆ ಆಕೆಯಲ್ಲಿ ದೈವ ಪ್ರೀತಿಯ ಅಗ್ನಿಯನ್ನು ಆಗಲೇ ಒತ್ತಿಸಿದರು. ಆದ್ದರಿಂದ ಈಕೆ, ಸ್ವಾಮಿ ಅಂಥ ನೀರನ್ನು ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ, ನೀರು ಸೇದಲು ಇಷ್ಟು ದೂರ ಬರುವುದು ತಪ್ಪಲಿ ಎಂದಳು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನ ಕರ್ಕೊಂಡು ಆದರು. ಇವಳು ಯಾಕೆ ಮಠ ಮಧ್ಯಾಹ್ನ ಬಂದಿದ್ದಾಳೆ ಅನ್ನೋದಕ್ಕೆ ಇಲ್ಲಿ ಅರ್ಥ ಇದೆ. ಆಕೆ ಹೇಳ್ತಾಳೆ, ನನಗೆ ಗಂಡ ಇಲ್ಲ ಅಂತ. ಸರಿಯಾಗಿ ಹೇಳಿದೆ, ನಿನಗೆ 5 ಗಂಡಂದಿರಿದ್ರು, ಅವ್ರನ್ನ ಬಿಟ್ಟು ಈಗ ನೀನು ಬೇರೆಯವ್ರ ಜೊತೆ ಇದೆಯಾ ಅಂದು ಸ್ವಾಮಿ ಹೇಳ್ತಾರೆ. ಅಂದರೆ ನಾವು ಒಂದು ಕಡೆ ಕೇಳಿದ್ದೀವಿ, ಸ್ವರ್ಗ ಸಾಮ್ರಾಜ್ಯ ಯಾರು ಸೇರ್ತಾರೆ ಅಂತ. 12 ಮಕ್ಕಳಿದ್ರು, ಮೊದಲನೇವನ ಮದುವೆ ಆದ, ಅವ್ನು ತೀರೋದ, ಎರಡನೇವನ ಮದುವೆ ಆದ, ಅವ್ನು ತೀರೋದ, ಮೂರನೇವನ ಮದುವೆ ಆದ, ಅವ್ನು ತೀರೋದ, ಕೊನೆಗೆ ಇವಳು ಯಾರ ಪತ್ನಿ ಆಗ್ತಾಳೆ ಸ್ವರ್ಗದಲ್ಲಿ ಅಂತ ಕೇಳ್ತಾರೆ. ಆ ಒಂದು ದೃಷ್ಟಾಂತವೋ ಏನೋ ಇಲ್ಲಿ. ಅದರಿಂದ 5 ಗಂಡಂದಿರಿದ್ರು, ಈಗ ಇರುವುದು ನೀನು ಈಗ ಇರುವುದು ನಿನ್ನ ಗಂಡನಲ್ಲ ಎಂದು ಹೇಳ್ತಾರೆ. ಹಾಗೆ ಸ್ವಾಮಿ ಹೇಳ್ತಾರೆ, ನೀನು ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಈಗ ಅವಳು, ಸ್ವಾಮಿ ತಾವು ಪ್ರವಾದಿ ಎಂದು ನನಗೀಗ ತಿಳಿಯಿತು. ಅವಳ ಮಧ್ಯಾಹ್ನ ಬರುವಂಥ ರೀತಿ, ಅವಳ ಜಾತಕ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಅವಳು ಅವಮಾನಿತಳಾಗಿದ್ದರಿಂದ, ಎಲ್ಲರಿಂದ ಒಂದು ಈಗಳಿಕೆಗೆ ಒಳಗಾಗಿದ್ದರಿಂದ ಅವಳು ಮಠ ಮಧ್ಯಾಹ್ನ ನೀರಿಗೆ ಬರ್ತಿದ್ಲು, ಬೇರೆಯವ್ರು ಬರ್ದಿರೋ ಟೈಮಲ್ಲಿ. ಆದ್ದರಿಂದ ಈಗ ಇವಳು ಸ್ವಾಮಿ ಪ್ರವಾದಿ ಎಂದು ನನಗೆ ತಿಳಿಯಿತು. ಮತ್ತು ವಿವರಿಸುತ್ತಾ ಹೇಳ್ತಾರೆ, ತಾಯಿ ನಾನು ಹೇಳುವುದನ್ನು ಕೇಳು, ಮತ್ತು ಆ ದೇವಾಲಯದಲ್ಲಿ ಆರಾಧನೆ ಯಾವಾಗ ಮಾಡಬೇಕು. ಮತ್ತು ನಮಗೆ ಪಿತಾಮಹ ಬರ್ತಾನೆ, ಇದು ಯಹೂದ್ಯ ಆರಾಧಕ ಬರ್ತಾನೆ, ಅವನು ಅಭಿಷಕ್ತನ ಲೋಕವಾರಕ್ಕೆ ಬರೋದು ನಾವು ಬಲ್ಲೆವು, ಆತನು ಬಂದಾಗ ಎಲ್ಲವನ್ನು ತಿಳಿಸುವನು ಎಂದು ಹೇಳಿದಳು. ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತ. ಹೇಗೆ ವಿಶ್ವಾಸಕ್ಕೆ ಒಂದೊಂದು ಹೆಜ್ಜೆ ಆ ಸಮಾರಿತ ಸ್ತ್ರೀ, ಪಾಪಿ ಸ್ತ್ರೀ, ಎಲ್ಲರಿದ್ದರೂ ದೂಷಿಸಿಬಿಟ್ಟ ಸ್ತ್ರೀಯನ್ನು ಸ್ವಾಮಿ ಒಂದೊಂದು ಹಂತದಲ್ಲಿ ಹೀಗೆ ಹೇಳ್ತಾಳೆ ಅವಳು, ಸ್ವಾಮಿ ನೀವು ಅಭಿಷಕ್ತರಾದ ಲೋಕೋದ್ಧಾರಕ. ಕೊಡವನ್ನು ಅಲ್ಲಿಯೇ ಬಿಟ್ಲು, ಪಾಪದ ಕೊಡವನ್ನು ಅಲ್ಲಿಯೇ ಬಿಟ್ಲು, ಊರಿಗೆ ಓಡೋಗ್ತಾಳೆ. ಊರಿಗೆ ಓಡೋಗಿ ಅವಳು ಎಂದಿಗೂ ಔತ್ಕೊಂಡು ತಾನು ಮಾಡುವ ಕಾರ್ಯವನ್ನೆಲ್ಲ ಅವರು ಹೇಳ್ತಿದ್ದಾರೆ, ಬನ್ನಿ ಅವರೇ ಅಭಿಷಕ್ತರಾದ ಲೋಕೋದ್ಧಾರಕ ಇರ್ಬೋದು, ಬನ್ನಿ ಎಂದು ಕರ್ಕೊಂಡು ಬರ್ತಾಳೆ. ಒಬ್ಬ ಸಮಾರಿತ ಸ್ತ್ರೀ, ಒಬ್ಬ ಮಹಿಳೆ, ಒಬ್ಬ ಪತಿತೆ, ಒಬ್ಬ ಪಾಪಿ ಪ್ರೇಷಿತರಿಗೆ ಪ್ರೇಷಿತಳಾಗ್ತಾಳೆ. ಇನ್ನೊಬ್ಬರನ್ನು ಕರೆದುಕೊಂಡು ಪ್ರೇಷಿತಳಾಗಿ ಬದಲಾದಂಥ ವಿಶ್ವಾಸ ನಿಜವಾಗಿಯೂ ಮೆಚ್ಚಬೇಕಾಗಿದೆ. ಅವಳು ಹೋಗಿ ಆ ಜನರನ್ನು ಕರ್ಕೊಂಡು ಬರ್ತಾಳೆ. ನನ್ನಲ್ಲಿರುವುದನ್ನೆಲ್ಲ ಹೇಳಿದ್ದಾರೆ, ಬನ್ನಿ ಎಂದು ಅವರೂ ಬಂದು ನಂಬ್ತಾರೆ. ಹೌದು ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಇದು ನಿಜವಾಗಿಯೂ ಒಬ್ಬ ಪ್ರೇಷಿತರಾದಂಥ ವಿಶ್ವಾಸವನ್ನು ಈ ಸಮಾರಿತ ಮಹಿಳೆಯಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತು ನಾವು ನೋಡುವಾಗ ಅನೇಕ ರೀತಿಯ ಶುಭ ಸಂದೇಶಗಳು ನಾವು ನೋಡ್ತೇವೆ. 12 ವರ್ಷ ಕಾಯಿಲೆಯಲ್ಲಿದ್ದಂಥ ಮಹಿಳೆ ಅವರ ಉಡುಪನ್ನು ಮುಟ್ಟಿದರೆ ಸಾಕು, 12 ವರ್ಷದ ಕಾಯಿಲೆ ಅವರ ಉಡುಪನ್ನು ಮುಟ್ಟಿದರೆ ಸಾಕು. ಅವರ ಸ್ವಾಮೀಜಿ 100 ಜನ 1000 ಜನ ತಟ್ಕೊಂಡು ಹೋಗ್ತಿರ್ತಾರೆ, ಅವ್ರು ನನ್ನ ಮುಡ್ತವ್ರು ಯಾರು ಅಂತಾರೆ. ಆಗ ಅವಳು ಬಂದು ಮೊಣಕಾಲೂರಿ ಸಾಷ್ಟಾಂಗವಾಗಿ ಎರಗಿ, ಅವ್ರು ಮುಟ್ಟಂಗಿಲ್ಲ, ಮುಟ್ಟರೆ ಎಲ್ಲ ಅಸ್ಪೃಶ್ಯ ಆಗೋದು, ಮುಟ್ಟಿ, ಮಗಳೇ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ, ಹೋಗು. ತನ್ನ ಕುಟುಂಬಕ್ಕೆ, ಮಗಳೇ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ. ಯಾಯಿರ ಅಧಿಕಾರಿ, ಮಠಾಧಿಪತಿ ತನ್ನ ಮಗಳ ಕಾಯಿಲೆಯಲ್ಲಿರುವಾಗ ಒಂದು ಸಾಷ್ಟಾಂಗವೆರಗಿ ಅವನು ವಿಶ್ವಾಸವನ್ನು ಪಡೆಯುತ್ತಾನೆ. ಅವ್ರು ಬಂದು ಹೇಳ್ತಾರೆ, ನಿಮ್ಮ ಮಗಳು ಆಗಲೇ ಸತ್ತೋಗಳು, ಯಾಕೆ ತೊಂದರೆ ಕೊಡ್ತೀಯ ಅವ್ರಿಗೆ ಅಂತ. ಆದರೂ ಅವರನ್ನು ಬೆಂಬಿಡಿದು ಕರೆದುಕೊಂಡು ಹೋಗಿ ಅವಳನ್ನು ಎಬ್ಬಿಸಿ ಮಗಳೇ ಎಂದು ಹೇಳಿ ಯೇಸುವಿನಲ್ಲಿ ವಿಶ್ವಾಸದ ಒಂದು ಪ್ರತೀಕವಾಗ್ತಾಳೆ. ಶತಾಧಿಪತಿ ತನ್ನ ಆಳಿಗೆ ಕಾಯಿಲೆ ಇದೆ, ನೀವೊಂದು ವಾಕ್ಯವನ್ನು ನುಡಿದರೆ ಸಾಕು, ನೀವೊಂದು ವಾಕ್ಯ ನುಡಿದರೆ ಸಾಕು ಎಂದು ಹೇಳುವುದನ್ನು ನಾವು ಕಾಣ್ತೇವೆ. ಹೌದು ಪ್ರಭು ಯೇಸುವಿನಲ್ಲಿ ಪ್ರತಿ ಸಾಲ ಪ್ರವೇಶಿಸುವಾಗ
ನಾವು ಹೇಳುವಂಥ ಮಾತು ಕೂಡ ಅದೇ, ನೀವೊಂದು ವಾಕ್ಯ ಹೇಳಿದರೆ ಸಾಕು ನಾನು ಸ್ವಸ್ಥನಾಗ್ತೀನಿ ಎನ್ನುವಂಥದ್ದು. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಇಂಥ ಒಂದು ರೀತಿಯಲ್ಲಿ ರಕ್ಷಣೆಯ ಒಂದು ಪ್ರೀತಿ ಕಾರ್ಯದಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳುವಾಗ ಸಂತ ಯಾಕೋಬರು ಹೇಳ್ತಾರೆ, ಸಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ನಮಗೆ ವಿಶ್ವಾಸ ಇದೆ ಅಂತ ನಾವು ಹೇಳ್ಬೋದು, ಸಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಮತ್ತು ಮುಂದುವರಿಸಿ ಹೇಳ್ತದೆ, ಮಾನವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದು ವಿಶ್ವಾಸದ ಮಾತ್ರವಲ್ಲ, ವಿಶ್ವಾಸವು ಸತ್ಕ್ರಿಯೆಗಳೊಡನೆ ಬೆರೆತಾಗ ಮಾತ್ರ ಎಂಬುದು ನಿಮಗೆ ತಿಳಿದಿರಲಿ. ನನಗೆ ವಿಶ್ವಾಸ ಇದೆ ಅಂತ ಹೇಳುವಾಗ ಸತ್ಕಾರ್ಯಗಳ ಮೂಲಕ ತೋರಿಸಿ. ಆತ್ಮವಿಲ್ಲದೆ ದೇಹವು ಸತ್ತದ್ದು, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸವು ಸತ್ತದ್ದೇ ಸರಿ. ಒಬ್ಬ ಶಿಲುಬೆಯ ಸಂತ ಯೋಹಾನ ಹೇಳ್ತಾನೆ, ಜೀವನದ ಸಂಜೆಯಲ್ಲಿ ನಮ್ಮನ್ನು ದಯಾಮಯ ದೇವರು ತೀರ್ಪಿಡುವುದು ಹೇಗೆ, ನಾವು ಯಾವ ರೀತಿ ಪ್ರೀತಿ ತೋರಿಸಿದ್ದೇವೆ, ಯಾವ ರೀತಿ ಇತರರನ್ನು ಕಂಡಿದ್ದೇವೆ, ಯಾವ ರೀತಿ ನಾವು ಇತರರನ್ನು ನೋಡಿಕೊಂಡಿದ್ದೇವೆ, ಅದರ ಮೇಲೆ ಅಡಕವಾಗಿದೆ. ಒಂದು ಸಲ ತೆರೆಸಾ ಆಫ್ ಚೈಲ್ಡ್ ಜೀಸಸ್ರವರು ಪ್ರಾರ್ಥನೆ ಮಾಡ್ತಾಯಿದ್ರು. ಅಲ್ಲಿ ಒಂದು ಯೇಸುಸ್ವಾಮಿಯ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿ ಅದೇ ಗಡ್ಡ, ಅದೇ ಡ್ರೆಸ್ಸು, ಅದೇ ಮುಖ, ಅದೇ ಒಂದು ಎಲ್ಲ ರೀತಿ ನೀತಿಯಲ್ಲಿ ಬಂದು ನಿಂತು ಮಾತಾಡ್ತಾಯಿದ್ರು. ಸಂತ ತೆರೆಸಾ ಹೇಳ್ತಾರೆ, ನೀನು ನನ್ನ ಪ್ರಭು ಅಲ್ಲ, ನೀನು ನನ್ನ ಪ್ರಭು ಅಲ್ಲ. ಈಗ ಕೇಳ್ತದೆ ಸೈತಾನ್, ಅದಂಗೆ ತಿಳ್ಕೊಂಬಿಟ್ಟೆ ನಿನ್ನ ಪ್ರಭು ಅಲ್ಲ, ನಾನು ಪ್ರಭುನ ಥರನೇ ಬಂದಿದ್ದೀನಿ, ಅದಂಗೆ ತಿಳ್ಕೊಂಬಿಟ್ಟೆ. ನನ್ನ ಪ್ರಭುವಿಗೆ ಗಾಯಗಳಿವೆ, ನನ್ನ ಪ್ರಭುವಿಗೆ ಗಾಯಗಳಿವೆ, ನಿನಗೆ ಇಲ್ಲ, ತೊಲಗು ಇಲ್ಲಿಂದ ಅಂತ ಓಡಿಸ್ತಾರೆ. ಹೌದು ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ ಜೀವಿಸುತ್ತೇವೆ, ವಿಶ್ವಾಸದ ಪ್ರೀತಿಯಲ್ಲಿ ಜೀವಿಸುತ್ತೇವೆ ಎನ್ನುವುದಾದರೆ ತ್ಯಾಗ, ಬಲಿದಾನ. ಪ್ರತಿಯೊಂದು ತಂದೆ ತಾಯಿ ನಿಮ್ಮ ಜೀವನದಲ್ಲಿ ವಿವಾಹ ಸಂಸ್ಕಾರ ಒಂದಿನ ಆಯ್ತದೆ, ಇಡೀ ಜೀವನ ಪೂರ್ತಿ ಬಲಿದಾನ, ತ್ಯಾಗ, ತಮ್ಮನ್ನೇ ಸಮರ್ಪಿಸಿಕೊಂಡು ಮಕ್ಕಳನ್ನು ಬೆಳೆಸುವುದು, ಇದೆಲ್ಲವೂ ಕೂಡ ಗಾಯಗಳು, ಪ್ರೀತಿಯ ಗಾಯಗಳು. ಯೇಸುಸ್ವಾಮಿ ಗಾಯಗೊಂಡ್ರು ಯಾತಕ್ಕಾಗಿ? ನನ್ನನ್ನು ನಿಮ್ಮನ್ನು ರಕ್ಷಿಸುವಂಥ ಪ್ರೀತಿಗಾಗಿ ಯೇಸುಸ್ವಾಮಿ ಗಾಯಗೊಂಡರು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತ್ಯಾಗದ ಮೂಲಕ, ಬಲಿದಾನದ ಮೂಲಕ, ಪರಿಶ್ರಮದ ಮೂಲಕ, ಸಾಕಷ್ಟು ರೀತಿಯ ದುಃಖದ ರಹಸ್ಯಗಳ ಮೂಲಕ ನಾವು ಜೀವಿಸುವಾಗ ಅವೆಲ್ಲವೂ ಕೂಡ ಗಾಯಗಳಾಗಿ ಇರ್ತವೆ. ಅದರಿಂದ ಮಾತ್ರ ದೇವರೇ ಆಶೀರ್ವಾದವನ್ನು ಪಡೆಯಲು ಸಾಧ್ಯ. ಮತ್ತು ಯೋಹಾನ ಶುಭ ಸಂದೇಶ 1ನೇ ಯೋಹಾನ 4ನೇ ಅಧ್ಯಾಯ ನಾವು ನೋಡ್ತೇವೆ, ದೇವರು ಪ್ರೀತಿ ಸ್ವರೂಪಿ, ದೇವರು ನೆಲೆಸಿದ್ದಾರೆ, ದೇವರು ಅವರಲ್ಲಿ ನೆಲೆಸಿದ್ದಾರೆ. ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂಬುದು ಒಬ್ಬ ಹೇಳುತ್ತಾ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ಕಣ್ಣಲ್ಲಿ ಕಾಣುವ ನರನ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ, ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ, ಆಗ ನೀ ಪ್ರೀತಿಪೆ ಏಕದೇವರ. ಅದರಿಂದ ವಿಶ್ವಾಸ ಎನ್ನುವುದು ಪ್ರೀತಿಯ ಮೂಲಕ, ಕಾಯಗಳ ಮೂಲಕ, ಸೇವೆಯ ಮೂಲಕ, ತ್ಯಾಗದ ಮೂಲಕ, ಕ್ಷಮೆಯ ಮೂಲಕ, ಸೈರಣಿಯ ಮೂಲಕ ಜೀವಿಸಿದಾಗ ಮಾತ್ರ ಆ ವಿಶ್ವಾಸಕ್ಕೆ ಅರ್ಥ ಇದೆ. ಜಾನ್ ಆಫ್ ದ ಕ್ರಾಸ್ ಹೇಳುವಂತೆ ಶಿಲುಬೆ ದಿನದ ನಮ್ಮ ಜೀವನದ ಸಂಜೆಯಲ್ಲಿ ನಾವು ಎಷ್ಟು ಪ್ರೀತಿ ಪಾತ್ರರಾಗಿದ್ದೇವೆ ಎಂಬುದರ ಮೂಲಕ ತೀರ್ಪು ಕೊಡ್ತಾರೆ. 25ನೇ ಅಧ್ಯಾಯ ಮತ್ತಾಯ